ನಮಸ್ಕಾರ. ಕರ್ನಾಟಕದ ಜನತೆಗಳಿಗೆ ಇವತ್ತು ನಾನೊಂದು ಸಂಸ್ಕೃತ ಕಲಿತ ಕಥೆಯನ್ನು ಕುಮುದ್ ಪಾವಡೆಯವರು ಏನು ಬರೆದಿದ್ದಾರೆ ಆ ಒಂದು ಕಥೆಯನ್ನು ನಾನು ಇವತ್ತು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೂ ನನಗೆ ಈ ಕಥೆ ಬಹಳ ಇಷ್ಟ ಆಯಿತು. ಹಾಗಾಗಿ ಇದನ್ನು ನಿಮ್ಮ ಜೊತೆಯಲ್ಲಿ ಓದಿ ಹಂಚ್ಕೊಳ್ಬೇಕು ಅಂತೇಳಿ ಬಯಸ್ತೇನೆ. ಜನರು ನನ್ನ ಕಣ್ಣ ಮುಂದೆಯೇ ನನ್ನನ್ನು ಬಹಳ ಹೊಗಳುತ್ತಾರೆ. ನಾನು ಮೌನವಾಗಿ ಕೇಳಿಸಿಕೊಳ್ಳುತ್ತೇನೆ. ಹೀಗೆ ಕೇಳಿಸಿಕೊಳ್ಳುವುದು ಅಭ್ಯಾಸವಾಗಿ ಬಿಟ್ಟಿದೆ. ಹೊಗಳಿಕೆ ನನಗೆ ಸಹ್ಯವಾಗುವುದಿಲ್ಲ. ಹೀಗೆ ಹೇಳುವುದು ಕೂಡ ನನ್ನನ್ನು ನಾನೇ ಹೊಗಳಿಕೊಂಡಂತೆ ಎಂದು ನೀವು ಆಕ್ಷೇಪಿಸಬಹುದು. ಆದರೆ ಇಲ್ಲ, ಖಂಡಿತ ಹೊಗಳಿಕೆ ನನಗೆ ಪಥ್ಯವಾಗುವುದಿಲ್ಲ. ಬೇರೆಯವರು ನನ್ನನ್ನು ಹೊಗಳಿದಾಗ ತೊಣಚಿಯಿಂದ ಕಚ್ಚಿಸಿಕೊಂಡ ಅನುಭವವಾಗುತ್ತದೆ. ಆದ್ದರಿಂದ ನನ್ನನ್ನು ಹೊಗಳಿದ ವ್ಯಕ್ತಿಯನ್ನು ತುಸು ಸಂಶಯದಿಂದ ನೋಡುತ್ತೇನೆ. ನನ್ನ ನೋಟದಿಂದ ಆ ವ್ಯಕ್ತಿಗೆ ನೋವಾಗುತ್ತದೆ. ನನ್ನ ಮುಖದ ಭಾವ ಅನೇಕ ಅಪಾರ್ಥಗಳಿಗೆ ದಾರಿ ಮಾಡಿಕೊಡುತ್ತದೆ. ಇದೆಲ್ಲ ನಿಜ. ಆದರೂ ಈ ವಿಚಾರದಲ್ಲಿ ನಾನು ಅಸಹಾಯಕಳೆ. ಹೊಗಳಿಕೆಯನ್ನು ಸೌಜನ್ಯದಿಂದ ಸ್ವೀಕರಿಸಲಾಗದ ನನ್ನನ್ನು ಕಂಡರೆ ನನ್ನ ಒಡನಾಡಿಗಳಿಗೆ ತುಂಬ ಕೋಪ. ನಿಜ, ಅವರು ನನ್ನಿಂದ ನಿರೀಕ್ಷಿಸುವ ಸಭ್ಯತೆ ನನ್ನಲ್ಲಿಲ್ಲ. ಸಂಸ್ಕೃತ ಕಲಿತು ಅದನ್ನೇ ನನ್ನನ್ನು ಬೋಧಿಸುತ್ತಿರುವುದರಿಂದ ಜನರು ಸುಮ್ಮನೆ ನನ್ನನ್ನು ಹೊಗಳುತ್ತಾರೆ. ಸಂಸ್ಕೃತ ಕಲಿಯಲಾಗದಂತಹ ಭಾಷೆಯೇನೂ ಅಲ್ಲ. ಬಹಳಷ್ಟು ಜನ ಸಂಸ್ಕೃತ ಕಲಿತಿದ್ದಾರೆ ಮತ್ತು ಯಾರು ಬೇಕಾದರೂ ಅದನ್ನು ಕಲಿಯಬಹುದು ಕೂಡ. ಆದರೆ ವಿಷಯ ಏನೆಂದರೆ, ಭಾರತದಲ್ಲಿ ಸಂಸ್ಕೃತ ಭಾಷೆಗೂ ಮತ್ತು ನಾನು ಹುಟ್ಟಿರುವ ಜಾತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನನ್ನ ಜಾತಿಯ ಹಿನ್ನೆಲೆಯಲ್ಲಿ ಸಂಸ್ಕೃತ ಕಲಿತಿರುವುದು ಉಳಿದ ಜಾತಿಯವರಿಗೆ ತುಂಬ ವಿಚಿತ್ರವಾದ ಸಂಗತಿ, ಅರಗಿಸಿಕೊಳ್ಳಲಾಗದಂಥದ್ದು. ಓರ್ವ ಕೆಳಜಾತಿಯ ಮಹಿಳೆ ಸಂಸ್ಕೃತ ಕಲಿತು ಅದೇ ವಿಷಯವನ್ನು ಬೋಧಿಸುವುದು ಸಾಂಪ್ರದಾಯಿಕ ಮನಸ್ಸಿಗೆ ಅಸಮಂಜಸವಾಗಿ ಕಾಣುತ್ತದೆ. ಇಂತಹ ವೈಷಮ್ಯಗಳನ್ನು ತನ್ನ ವ್ಯಕ್ತಿತ್ವದ ಆಳದಲ್ಲಿಟ್ಟುಕೊಂಡ ಸಾಂಪ್ರದಾಯಿಕ ವ್ಯಕ್ತಿ ಓರ್ವ ಆಕರ್ಷಕ ವ್ಯಕ್ತಿಯಾಗಿ ಕಾಣುತ್ತಾನೆ. ಈ ರೀತಿಯ ಆಕರ್ಷಣೆಯಲ್ಲಿ ಮೆಚ್ಚುಗೆ ಮತ್ತು ತಿರಸ್ಕಾರಗಳ ಗೊಂದಲವಿರುವುದು ಮಾತ್ರ ಕುತೂಹಲಕರ. ಅಸಾಧ್ಯವಾದುದನ್ನು ಸಾಧಿಸಿದ್ದಾಳೆ, ಶತಮಾನಗಳಿಂದ ನಮಗೆ ವೇದ್ಯವಾಗದುದನ್ನು ದೊರಕಿಸಿಕೊಟ್ಟಿದ್ದಾಳೆ ಎನ್ನುವ ಮೆಚ್ಚುಗೆ ನನ್ನ ಜಾತಿಯ ಜನರಿಂದ ಹರಿದು ಬರುತ್ತದೆ. ಮತ್ತು ಇಲ್ಲಿಯವರೆಗೆ ದೀಕ್ಷಿತರಿಗೆ ಮಾತ್ರ ವೇದ್ಯವಾಗಿದ್ದ ಈ ರಹಸ್ಯ ಜ್ಞಾನ ನಮಗೂ ಕೂಡ ನಿಲುಕುವಂತಿದೆ. ಇದು ನಮ್ಮ ಸಮುದಾಯಕ್ಕೆ ಸಂದ ದೊಡ್ಡ ಜಯ ಎಂದು ನನ್ನ ಜಾತಿಯವರು ಗರ್ವಪಡುತ್ತಾರೆ. ಮತ್ತೊಂದು ರೀತಿಯ ಆಕರ್ಷಣೆಯಲ್ಲಿ ಕಾಣುವುದು ಶುದ್ಧ ತಿರಸ್ಕಾರ. ಇದು ಸೂಕ್ಷ್ಮ ಹೃದಯವನ್ನು ಘಾಸಿಗೊಳಿಸುವಂಥದ್ದು, ಮನಸ್ಸನ್ನು ಚುಚ್ಚಿ ನೋಯಿಸುವಂಥದ್ದು. ಇಲ್ಲಿ ಹರಿದು ಬರುವ ಪ್ರಶಂಸೆಯ ಪದಗಳು ಕಾಣದ ಕೆಂಡಗಳಂತೆ, ಇದೊಂದು ಅದ್ಭುತ ಪ್ರಶಂಸೆಯಂತೆ ಕಂಡರೂ ಜಗಿದ ಎಲೆ ಅಡಿಕೆಯನ್ನು ಉಗಿಸಿಕೊಳ್ಳುವಷ್ಟು ಅಸಹ್ಯಕರವಾಗಿರುತ್ತದೆ. ಪ್ರತಿ ಪ್ರಶಂಸೆಯ ಪದಗಳು ಕೆನೆಯಂತೆ ಮೃದುವಾಗಿ, ಜೇನಿನಂತೆ ಸಿಹಿಯಾಗಿ ಮತ್ತು ಮಾರ್ಬಲ್ನಂತೆ ನುಣುಪಾಗಿರುವುದರಿಂದ ವೆಲ್ವೆಟ್ ಕಾರ್ಪೆಟ್ ಮೇಲೆ ನಡೆಯುವ ಅನುಭವವಾಗುತ್ತದೆ. ಆದರೆ ಕಾರ್ಪೆಟ್ ಅಡಿಯ ಕೆಂಡಗಳು ಸುಡಲಾರಂಭಿಸುತ್ತವೆ. ಸಮಯ ಕಳೆದಂತೆ ಕೆಂಡಗಳ ಒಡಲಲ್ಲೇ ಇರುವ ಅರಿವಾಗತೊಡಗುತ್ತದೆ. ಇದೆಲ್ಲ ನನಗೆ ತಿಳಿಯುವುದಿಲ್ಲ, ಅವರ ಪ್ರಶಂಸೆಯ ಕಹಿ ನನಗೆ ಗೊತ್ತಾಗುವುದಿಲ್ಲ ಎಂಬ ಭ್ರಮೆಯಲ್ಲೇ ಆ ವ್ಯಕ್ತಿ ಇರುತ್ತಾನೆ. ಹೌದು, ಅವನ ಪ್ರಕಾರ ಕೆಳಜಾತಿಯವಳಿಗೆ ಇದೆಲ್ಲ ಹೇಗೆ ತಿಳಿಯಬೇಕು? ಕೆಲವರಂತೂ ನೇರವಾಗಿಯೇ ಚುಚ್ಚುತ್ತಾರೆ.
ಅರ್ಥವಾಗಲಿ ಎಂದು. ಇದೇ ಅವರ ಉದ್ದೇಶ ತಾನೇ. ತುಂಬಾ ಆಶ್ಚರ್ಯ. ನೀವು ಸರ್ಕಾರಿ ಕಾಲೇಜಿನಲ್ಲಿ ಸಂಸ್ಕೃತ ಕಲಿಸುತ್ತಿರುವುದು ಸಾಮಾನ್ಯವಲ್ಲ ಬಿಡಿ. ಈ ಮಾತುಗಳು ಮೇಲ್ನೋಟಕ್ಕೆ ತುಂಬಾ ಸಾಮಾನ್ಯವಾಗಿ ಕಾಣುತ್ತವೆ. ಅವುಗಳ ಅರ್ಥವೂ ಕೂಡ ಹಾಗೇ ಅನಿಸುತ್ತದೆ. ಆದರೆ ನುಡಿಯುವ ಧಾಟಿ ಮಾತ್ರ ನನ್ನನ್ನು ಹಲವಾರು ಬಗೆಯಲ್ಲಿ ಚುಚ್ಚುತ್ತದೆ. ಅವರ ಸಾಮಾನ್ಯ ಪ್ರಶಂಸೆಯ ಒಳಾರ್ಥವಿಷ್ಟೇ: ಹಿಂದಿನ ಜನ್ಮದಲ್ಲಿ ಅದೇನೋ ಪಾಪ ಮಾಡಿದ್ದೆನೋ, ಈ ಜನ್ಮದಲ್ಲಿ ನಿನ್ನಿಂದ ಸಂಸ್ಕೃತ ಕಲಿಯುವ ಕರ್ಮ ನಮಗೆ. ನಮ್ಮ ಪವಿತ್ರ ಗ್ರಂಥಗಳೆಲ್ಲ ಮೈಲಿಗೆಯಾಗಿವೆ. ಈ ಕಲಿಯುಗದಲ್ಲಿ ನಮಗೆ ಏನೆಲ್ಲ ಅವಮಾನ ಕಾದಿದೆಯೋ. ನೀವು ಬಿಡಿ, ಸರ್ಕಾರದ ಮಕ್ಕಳು, ನಾವೆಲ್ಲ ಒಪ್ಪಲೇಬೇಕಲ್ಲವೇ? ಇನ್ನು ಕೆಲವು ಜನರು ನನ್ನ ಕಲಿಕೆಯ ಬಗ್ಗೆ ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ತೋರಿದ್ದಾರೆ. ಶುದ್ಧವಾದ ಸಂಸ್ಕೃತವನ್ನು ಅಷ್ಟೇ ಶುದ್ಧವಾದ ಉಚ್ಚಾರಣೆಯಲ್ಲಿ ಮಾತನಾಡುವ ನನ್ನನ್ನು ಇವರೆಲ್ಲ ಹೃದಯ ತುಂಬಿ ಅಭಿನಂದಿಸಿದ್ದಾರೆ. ನನ್ನ ಜೀವನ ಶೈಲಿಯ ಬಗ್ಗೆ ಕೂಡ ಅಷ್ಟೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾನು ತಯಾರಿಸುವ ಖಾದ್ಯಗಳನ್ನು ಜೇನಿನ ಸವಿಗೆ ಹೋಲಿಸುವ ಇವರು ನನ್ನ ಸಂಸ್ಕೃತಿಯಲ್ಲಿ ಬ್ರಾಹ್ಮಣ ಸಂಸ್ಕೃತಿಯ ಛಾಯೆಯನ್ನು ಕಂಡು ಚಕಿತರಾಗಿದ್ದಾರೆ. ಸಂಸ್ಕೃತಿಯಲ್ಲಿರುವ ಈ ರೀತಿಯ ವಿರೋಧಾಭಾಸವನ್ನು ಸತತವಾಗಿ ಅರಿಯಲು ಪ್ರಯತ್ನಿಸುವ ಈ ಜನ ನನ್ನ ಅದೃಷ್ಟಕ್ಕೆ ನನ್ನ ಪೂರ್ವಾಪರವನ್ನು ವಿಚಾರಿಸುವುದಿಲ್ಲ. ಸತ್ಯಕಾಮ ಮತ್ತು ಜಾಬಲಿಯ ಪೂರ್ವ ಚರಿತ್ರೆಯನ್ನು ಕೇಳಿ ತಿಳಿದುಕೊಳ್ಳಲು ಯತ್ನಿಸಿದಂತೆ ನನ್ನನ್ನು ಎಂದಿಗೂ ಕೇಳಿಲ್ಲ. ಬದಲಿಗೆ ನನ್ನ ಜಾತಿಯ ಚೌಕಟ್ಟಿನಲ್ಲೇ ನನ್ನ ಸುಶಿಕ್ಷಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದರಿಂದ ನಾನು ಏನೇ ಮಾಡಲಿ ಅದು ಅವರಿಗೆ ಬಹಳ ದೊಡ್ಡದಾಗಿಯೇ ಕಾಣುತ್ತದೆ. ಹೀಗಾಗಿ ನನ್ನ ಜಾತಿಯನ್ನು ಮರೆಯಲು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಹುಟ್ಟಿನಿಂದ ಬರುವುದು ಸತ್ತರೂ ತೀರುವುದಿಲ್ಲವಂತೆ ಎಂದು ಎಲ್ಲೋ ಕೇಳಿದ್ದ ಮಾತು ಪದೇ ಪದೇ ನೆನಪಾಗುತ್ತದೆ. ಈ ಮಾತು ಭಾರತೀಯ ಜಾತಿ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಇದ್ದಂತೆ. ಜಾತಿ ವ್ಯವಸ್ಥೆಯ ಬಗ್ಗೆ ಇದಕ್ಕಿಂತ ಇನ್ಯಾವ ವಿವರಣೆಯ ಅಗತ್ಯವಿದೆ? ನನ್ನನ್ನು ಸ್ವೀಕರಿಸುವ ಮತ್ತು ತಿರಸ್ಕರಿಸುವ ಗುಂಪಿನ ಆಚೆ ಮತ್ತೊಂದು ಗುಂಪಿದೆ. ಅದು ನನ್ನ ವಿದ್ಯಾರ್ಥಿಗಳ ಗುಂಪು. ಸಣ್ಣತನ ಮತ್ತು ಲವಲೇಶವು ಜಾತಿ ಪ್ರಜ್ಞೆ ಇಲ್ಲದ ಈ ಗುಂಪಿನ ನಿರ್ವ್ಯಾಜ್ಯ ಪ್ರೀತಿ ನನ್ನ ಹೃದಯವನ್ನು ಬೆಚ್ಚಗಿಡುತ್ತದೆ. ಪೂರ್ವಾಗ್ರಹವಿಲ್ಲದ ಅವರ ಮುಗ್ಧ ಅಭಿಮಾನದಿಂದ ಭಾವುಕರಾಗುವ ಈ ಹುಡುಗಿಯರು ತೀರಾ ಚಿಕ್ಕವರೇನೂ ಅಲ್ಲ. ದೊಡ್ಡವರ ಸಣ್ಣತನವನ್ನು ಅರಿಯುವ ಪ್ರಬುದ್ಧರು. ನನ್ನ ಬಗ್ಗೆ ಹರಿದಾಡುವ ಅಭಿಪ್ರಾಯಗಳು ಇವರನ್ನು ಪ್ರಭಾವಿಸದೇ ಇರಲು ಸಾಧ್ಯವೇ ಇಲ್ಲ. ಆದರೂ ಈ ಮಕ್ಕಳಿಗೆ ತರ್ಕಬದ್ಧವಾಗಿ ನ್ಯಾಯಸಮ್ಮತವಾಗಿ ಯೋಚಿಸುವ ಶಕ್ತಿ ಇದೆ. ನನ್ನ ಬಗ್ಗೆ ಅವರಿಗಿರುವ ಹೆಮ್ಮೆ ಮೆಚ್ಚುಗೆಯನ್ನು ಕೂಡ ತಮ್ಮ ಆಳದಲ್ಲಿಟ್ಟುಕೊಂಡಿರುವವರೇ ಹೊರತು ಎಂದಿಗೂ ಕೂಡ ಭಾಷೆಯಲ್ಲಿ ವ್ಯಕ್ತಪಡಿಸುವುದಿಲ್ಲ. ಆದ್ದರಿಂದಲೇ ನಾನು ಈ ಮಕ್ಕಳ ಬೆಚ್ಚಗಿನ ಮೆಚ್ಚುಗೆಗಾಗಿ ಹಂಬಲಿಸುತ್ತೇನೆ. ಮೇಡಮ್, ನಿಮ್ಮ ಪಾಠವನ್ನು ಕೇಳುತ್ತಲೇ ಇರಬೇಕೆನ್ನಿಸುತ್ತದೆ ಎಂದು ಅಪರೂಪಕ್ಕೊಮ್ಮೆ ಮುಂದೆ ಬಂದು ಮಾತನಾಡುವ ಸಂಕೋಚದ ಹುಡುಗಿ ಹೇಳಿದ್ದಳು. ಕಾಲೇಜಿಗೂ ಹಾಗೆ ಅನಿಸಬೇಕಲ್ಲವೇ ಎಂದು ನಿರ್ಭಾವುಕಳಾಗಿ ಉತ್ತರಿಸಿದ್ದೆ. ಆ ಹುಡುಗಿಗೆ ಪೆಚ್ಚೆನಿಸಿರಬೇಕು. ಕೆಲವೊಮ್ಮೆ ಮೆಚ್ಚುಗೆ ಮಾತುಗಳನ್ನಾಡುವುದು ಅಭ್ಯಾಸವಾಗುವ ಸಂಭವವಿರುತ್ತದೆ. ಹಾಗಾಗಿ ನನ್ನ ವಿದ್ಯಾರ್ಥಿಯ ಮೆಚ್ಚುಗೆಯನ್ನು ಕೂಡ ನಾನು ಉತ್ತೇಜಿಸಲಿಲ್ಲ. ಮೆಚ್ಚುಗೆಯ ಮಾತುಗಳಾಗಲಿ ಅಥವಾ ಹೊಗಳಿಕೆಯಾಗಲಿ ವೈಯಕ್ತಿಕ ನೆಲೆಯಲ್ಲಿದ್ದರೆ ಸಹಿಸಿಕೊಳ್ಳಬಹುದು. ಆದರೆ
ಹೊಗಳಿಕೆ ತನ್ನ ಎಲ್ಲೆ ಮೀರಿ ಕಚೇರಿ ವಲಯಗಳಲ್ಲಿ ರಿಂಗಣಿಸತೊಡಗಿಬಿಡುತ್ತದೆ. ಎಂದಿನಂತೆ ನಾನು ಕಲಿತ ಸಂಸ್ಕೃತಕ್ಕೂ ಮತ್ತು ನನ್ನ ಜಾತಿಗೂ ತಾಳೆ ಹಾಕಿ ಹೋಲಿಸಿ ನನ್ನ ಜಾತಿಯ ನಗಾರಿ ಬಾರಿಸತೊಡಗಿಬಿಡುತ್ತಾರೆ. 1971ರ ವಿಜಯದಶಮಿಯಂದು ಮಹಾರಾಷ್ಟ್ರ ಸರ್ಕಾರ ನಾಗ್ಪುರದಲ್ಲಿ ವೇದ ವಿದ್ವಾಂಸರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಮಾಜಿ ಶಿಕ್ಷಣ ಸಚಿವರಾಗಿದ್ದ ಶ್ರೀಯುತ ಮಧುಕರ ರಾವ್ ಚೌಧರಿಯವರ ಇಚ್ಛೆಯಂತೆ ವಿದ್ವಾಂಸರನ್ನು ನಾನೇ ಪರಿಚಯಿಸಬೇಕಿತ್ತು. ಸಚಿವರ ಆಹ್ವಾನದ ಹಿಂದೆ ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಕೋಲ್ಟೆಯವರ ಪ್ರಭಾವವಿದ್ದುದು ನಿಜ. ಪರಿಚಯ ಸಂಸ್ಕೃತ ಭಾಷೆಯಲ್ಲೇ ಆಗಬೇಕಿತ್ತು. ಯಾವ ಭಾಷೆಯನ್ನು ಆರ್ಯರ ಕಾಲದಿಂದಲೂ ನಮ್ಮ ಪೂರ್ವಿಕರು ಕೇಳಬಾರದು ಎಂಬ ಭಾವನೆ ಭಾರತದ ಅಡಿಯಿಂದ ಮುಡಿಯವರೆಗೆ ವ್ಯಾಪಿಸಿತ್ತೋ, ಮತ್ತು ಯಾವ ಭಾಷೆಯನ್ನು ಕೇಳಿದರೆ ಸಾಕು ತಾವು ಅಕ್ಷಮ್ಯ ಅಪರಾಧ ಮಾಡಿದ್ದೇವೆ ಎಂಬ ಪಾಪ ಪ್ರಜ್ಞೆಯಲ್ಲಿ ನರಳಬೇಕಿತ್ತೋ, ಅದೇ ಭಾಷೆಯಲ್ಲಿ ನಾನು ಮಾತನಾಡಬೇಕಿತ್ತು. ಸಂಸ್ಕೃತ ಪಂಡಿತರನ್ನು ಸಂಸ್ಕೃತದಲ್ಲಿಯೇ ಪರಿಚಯಿಸಬೇಕಿತ್ತು. ದೇವರೇ ಇದೆಲ್ಲವನ್ನು ನಿಭಾಯಿಸಲು ಸಾಧ್ಯವೇ ಎಂದು ಯೋಚಿಸಿ ಆತಂಕ ಮತ್ತು ಕೀಳರಿಮೆಗಳಿಂದ ನರಳಿದೆ. ಮತ್ತೊಮ್ಮೆ ಸಾರ್ವಜನಿಕರ ಪ್ರಶಂಸೆಗಳೊಂದಿಗೆ ಸಂಘರ್ಷಿಸಬೇಕಿತ್ತು. ಶೂದ್ರರು ಮತ್ತು ಮಹಿಳೆಯರು ಸಂಸ್ಕೃತ ಭಾಷೆಯನ್ನು ಕೇಳಬಾರದು, ಕಲಿಯಬಾರದು ಎಂದು ನಮ್ಮ ಪ್ರಾಚೀನ ಸಂಪ್ರದಾಯ ನಿರ್ಬಂಧಿಸಿತ್ತು. ಆದರೆ ಇಂದು ಶೂದ್ರರಲ್ಲೇ ಕೆಳಜಾತಿಯಿಂದ ಬಂದ ಓರ್ವ ಮಹಿಳೆ ಸಂಸ್ಕೃತ ಪಂಡಿತರನ್ನು ಸಂಸ್ಕೃತದಲ್ಲೇ ಪರಿಚಯಿಸುತ್ತಿದ್ದಾಳೆ. ಸ್ವತಂತ್ರ ಭಾರತದಲ್ಲಿ ಪ್ರಗತಿಪರ ಚಿಂತನೆಗೆ ಇದೊಂದು ಮುನ್ನುಡಿ ಎಂದು ನನ್ನ ಭಾಷಣವನ್ನು ಆರಂಭಿಸಿದ ಕೂಡಲೇ ಕಿವಿಗಡಚಿಕ್ಕುವ ಚಪ್ಪಾಳೆ ಕೇಳಿ ಬರತೊಡಗಿತು. ಚಪ್ಪಾಳೆ ಕರತಾಡನ ಬಂದ ಕಡೆ ದಿಟ್ಟಿಸಿದೆ. ಅಲ್ಲಿದ್ದ ಬಹುತೇಕರು ಸರ್ಕಾರಿ ಅಧಿಕಾರಿಗಳೇ. ಇವರನ್ನೆಲ್ಲ ಕಲಾವಿದನ ದೃಷ್ಟಿಯಲ್ಲಿ ಕಂಡಾಗ ವೈವಿಧ್ಯಮಯ ಭಾವನೆಗಳ ತಾಂಡವ ನೃತ್ಯವೇ ನಡೆಯುತ್ತಿತ್ತು. ಸೋತವರ ಹತಾಶೆ, ಸಾಂಪ್ರದಾಯಿಕರ ಆಕ್ರೋಶ, ಪರಿಚಿತರ ಮೆಚ್ಚುಗೆಯ ನೋಟ ಮತ್ತು ಅನೇಕರ ಅಸೂಯೆಗಳು ನನ್ನ ಕಣ್ಣಿಗೆ ಕಟ್ಟಿದಂತಿದ್ದವು. ಪರಿಚಯಿಸುವ ಕೆಲಸ ಮಾಡು, ಆದರೆ ನಮ್ಮನ್ನೇಕೆ ಅವಮಾನಿಸುತ್ತಿರುವೆ ಎನ್ನುವಂತಿತ್ತು ಹಲವರ ಮುಖದ ಭಾವ. ಜನರು ಈ ರೀತಿ ತಮ್ಮ ಗರ್ವಕ್ಕೆ ಗಾಯ ಮಾಡಿಕೊಂಡು ಬುಸುಗುಡುವುದು ನನಗೇನೂ ಹೊಸದಲ್ಲ. ಅವರ ಅಸಹನೆ ಮತ್ತು ಹತಾಶೆಯು ಕೂಡ ಅಪರಿಚಿತವೇನಲ್ಲ. ನಿಜ ಹೇಳಬೇಕೆಂದರೆ ನಾನು ಇವೆಲ್ಲವನ್ನು ನೋಡಿಕೊಂಡು ಅನುಭವಿಸಿಕೊಂಡೇ ಬೆಳೆದವಳು. ಇವರ ಸಣ್ಣತನ ಅರ್ಥವಾಗುವಷ್ಟು ಬೆಳೆದು ದೊಡ್ಡವಳಾಗಿದ್ದೇನೆ. ಇವರ ಮನಸ್ಥಿತಿಗೆ ಪ್ರತ್ಯುತ್ತರವಾಗಿ ನನ್ನಲ್ಲಿ ಯಾವ ಭಾವನೆ ಕೂಡ ಮೂಡುವುದಿಲ್ಲ. ಯಾವುದಾದರೂ ಭಾವನೆ ಮೂಡುವುದಿದ್ದರೆ ಅದು ಕೃತಜ್ಞತೆಯ ಭಾವನೆ ಎಂದು ಹೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಏಕೆಂದರೆ ಇವರ ಅಸಹನೆ ಮತ್ತು ಅಸೂಯೆಗಳೇ ನನ್ನನ್ನು ಸಂಸ್ಕೃತ ಕಲಿಯಲು ಪ್ರೇರೇಪಿಸಿದ್ದು ಇರಲಿ. ಇವರ ಸಣ್ಣತನಗಳು ನನ್ನನ್ನು ಸಂಕೀರ್ಣವಾದ ಗತಕ್ಕೆ ಕರೆದುಕೊಂಡು ಹೋಗಿಬಿಡುತ್ತದೆ. ಹಿಂದಿನ ನೆನಪುಗಳು ಒತ್ತಿಕೊಂಡು ಬರಲಾರಂಭಿಸುತ್ತವೆ. ನಾವು ವಾಸಿಸುತ್ತಿದ್ದ ಕೊಳಗೇರಿ ಮನೆಯ ಅನತಿ ದೂರದಲ್ಲಿ ಹಿಂದೂ ಜಾತಿಯ ಜನರು ವಾಸಿಸುತ್ತಿದ್ದರು. ಕೊಳಗೇರಿ ಜನರೆಲ್ಲ ಹಿಂದೂಗಳನ್ನು ತುಂಬಾ ದೊಡ್ಡ ಜನರೆಂದು ವಿವರಿಸುತ್ತಿದ್ದರು. 7-8 ವರ್ಷದ ಹುಡುಗಿಯಾಗಿದ್ದ ನನಗೆ ಇವರು ಯಾವ ರೀತಿಯಲ್ಲಿ ದೊಡ್ಡವರು ಎಂದು ಅರ್ಥವಾಗುತ್ತಿರಲಿಲ್ಲ. ಎಂದಿಗೂ ಕೂಡ ಲೆಕ್ಕವಿಲ್ಲದಷ್ಟು ಪುಸ್ತಕಗಳನ್ನು ಓದಿ ಹಲವಾರು ಡಿಗ್ರಿಗಳನ್ನು ಪಡೆದುಕೊಂಡು ಪ್ರಬುದ್ಧ ಮಹಿಳೆಯಾಗಿಯೂ ನನಗೆ ಇವರ ದೊಡ್ಡತನ ಅರ್ಥವಾಗುತ್ತಿಲ್ಲ.
ಅಂದರೆ ದೊಡ್ಡತನ ಎಂಬ ಪದದ ಅಕ್ಷರಾರ್ಥ ಮತ್ತು ಭಾವಾರ್ಥ ನನಗೆ ಗೊತ್ತಿದ್ದರೂ ಈ ಅರ್ಥವನ್ನು ಹಿಂದೂಗಳಿಗೇಕೆ ಅನ್ವಯಿಸುತ್ತಾರೋ ಎನ್ನುವುದು ಮಾತ್ರ ತಿಳಿಯುತ್ತಿಲ್ಲ. ಈ ಹೋಲಿಕೆ ಅಥವಾ ಹೊಗಳಿಕೆಗೆ ಹಿಂದೂಗಳು ಅರ್ಹರೇ ಅಥವಾ ಅಲ್ಲವೇ ಎನ್ನುವುದು ಯೋಚಿಸಲೇಬೇಕಾದ ವಿಚಾರ. ನನ್ನೊಂದಿಗೆ ಓದುತ್ತಿದ್ದವರಲ್ಲಿ ಬ್ರಾಹ್ಮಣರು ಮತ್ತು ಇತರ ಉನ್ನತ ಜಾತಿಗೆ ಸೇರಿದ ಹುಡುಗಿಯರಿದ್ದರು. ಶಾಲೆಗೆ ಹೋಗಬೇಕಾದರೆ ಅವರ ಮನೆಗಳ ಮುಂದೆಯೇ ಹಾದು ಹೋಗಬೇಕಿತ್ತು. ಅವರೆಲ್ಲ ನನ್ನ ಸಹಪಾಠಿಗಳಾಗಿದ್ದರಿಂದ ಕೆಲವೊಮ್ಮೆ ಅವರ ಮನೆ ಮುಂದೆ ಕಾಯುತ್ತಾ ನಿಂತಿರುತ್ತಿದ್ದೆ. ಅವಳಿಂದ ದೂರವಿರು, ಅವಳೊಂದಿಗೆ ಆಟವಾಡುವುದಾಗಲಿ ಅಥವಾ ಅವಳನ್ನು ಮುಟ್ಟಿಸಿಕೊಳ್ಳುವುದಾಗಲಿ ಮಾಡಬೇಡ, ಮತ್ತೊಮ್ಮೆ ನಮ್ಮ ಮನೆ ಮುಂದೆ ನಿಲ್ಲಲು ಹೇಳಬೇಡ ಎಂದು ನನಗೆ ಕೇಳುವಂತೆಯೇ ಅವರ ತಾಯಂದಿರು ತಮ್ಮ ಮಕ್ಕಳಿಗೆ ಎಚ್ಚರಿಸುತ್ತಿದ್ದರು. ನನ್ನ ಎಳೆಯ ಮನಸ್ಸಿಗೆ ಇದೆಂತಹ ಉಂಟು ಮಾಡಬಹುದೆಂಬ ಅಂದಾಜು ಅವರಿಗಿರಲಿಕ್ಕಿಲ್ಲ. ದೊಡ್ಡವರೆಂದು ಕರೆಸಿಕೊಳ್ಳುತ್ತಿದ್ದ ತಾಯಂದಿರ ಸಣ್ಣತನ ನನಗೆ ಅರ್ಥವಾಗದ್ದೇನೂ ಆಗಿರಲಿಲ್ಲ. ಪ್ರತಿದಿನ ನಾನು ಪಿಯರ್ಸ್ ಸಾಬೂನಿನಲ್ಲಿ ಸ್ನಾನ ಮಾಡುತ್ತಿದ್ದೆ. ನನ್ನ ತಾಯಿ ನನ್ನ ತಲೆಗೆ ಕಾಮಿನ ತೈಲವನ್ನು ಹಚ್ಚಿ ನುಣುಪಾಗಿ ಬಾಚುತ್ತಿದ್ದರು. ನಾನು ಉಡುತ್ತಿದ್ದ ಉಡುಪುಗಳು ಕೂಡ ಶುಭ್ರವಾಗಿ ಹೊಳೆಯುತ್ತಿದ್ದವು. ನನ್ನ ತಂದೆಗೆ ಸ್ವಚ್ಛತೆಯ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು. ಆದ್ದರಿಂದಲೇ ನಮ್ಮ ಮನೆಯಲ್ಲಿ ವೈವಿಧ್ಯಮಯವಾದ ತೈಲಗಳು, ಸಾಬೂನುಗಳು ಮತ್ತು ಸುಗಂಧ ತೈಲಗಳಿರುತ್ತಿದ್ದವು. ನನ್ನ ಉಡುಪುಗಳು ಸುಗಂಧಭರಿತವಾಗಿರುತ್ತಿದ್ದರಿಂದ ನನ್ನ ಜಾತಿಯ ಹುಡುಗಿಯರು ನನ್ನೊಂದಿಗೆ ಇರಲು, ಆಟವಾಡಲು ಇಷ್ಟಪಡುತ್ತಿದ್ದರೆ ಇತರೆ ಜಾತಿಯ ಹುಡುಗಿಯರು ಶಾಲೆಯಲ್ಲಿ ನನ್ನ ಪಕ್ಕ ಕುಳಿತುಕೊಳ್ಳಲು ಬಯಸುತ್ತಿದ್ದರು. ವಸ್ತುಸ್ಥಿತಿ ಹೀಗಿದ್ದರೂ ಕೂಡ ಈ ಹೆಂಗಸರು ಈ ರೀತಿ ಏಕೆ ಮಾತನಾಡಿದರು ಎಂದು ತಿಳಿಯುತ್ತಿರಲಿಲ್ಲ. ಮನೆಗಳ ಬಗ್ಗೆ ಹೇಳುವುದಾದರೆ ನಮ್ಮ ಮನೆ ಅವರೆಲ್ಲರ ಮನೆಗಳಿಗಿಂತ ಸ್ವಚ್ಛವಾಗಿತ್ತು. ಪ್ರತಿದಿನ ಅಮ್ಮ ಹಸಿ ಸಗಣಿಯಲ್ಲೇ ನೆಲವನ್ನು ಸಾರಿಸಿ ಸ್ವಚ್ಛಗೊಳಿಸಿ ಅಂಗಳವನ್ನು ಗುಡಿಸಿ ನೀರು ಚುಮುಕಿಸಿ ವೈವಿಧ್ಯಮಯವಾದ ರಂಗೋಲಿಯಲ್ಲಿ ಅಲಂಕರಿಸಿರುತ್ತಿದ್ದರು. ಪ್ರತಿದಿನ 15 ದಿನಗಳಿಗೊಮ್ಮೆ ಮತ್ತು ಹಬ್ಬ ಹರಿದಿನಗಳಂದು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸುಣ್ಣವನ್ನು ಬಳಸುತ್ತಿದ್ದೆವು. ಮನೆಯಲ್ಲಿನ ಪ್ರತಿ ಬಟ್ಟೆಯನ್ನು ತೊಳೆದು ಒಗೆದು ಸ್ವಚ್ಛಗೊಳಿಸುವ ಮುನ್ನ ಬಿಸಿ ನೀರು ಮತ್ತು ಸೋಡಾ ಮಿಶ್ರಣದಲ್ಲಿ ನೆನೆಸಿಡುತ್ತಿದ್ದೆವು. ಪ್ರತಿಯೊಂದು ಪಾತ್ರೆ ಸಾಮಾನುಗಳನ್ನು ಹೊಳೆಯುವಂತೆ ತೊಳೆಯಲಾಗುತ್ತಿತ್ತು. ಆದರೆ ನಮ್ಮ ಸ್ನೇಹಿತೆಯರು ಉಪಯೋಗಿಸುತ್ತಿದ್ದ ಲೋಟ ಮತ್ತು ಡಬ್ಬಿಗಳ ಮೇಲೆ ನೀರಿನ ಕಲೆ ಮತ್ತು ಅಂಟಿನ ವಾಸನೆ ಕಣ್ಣು ಮೂಗುಗಳಿಗೆ ಅಸಹನೀಯವಾಗಿತ್ತು. ನಿಜ ಹೇಳಬೇಕೆಂದರೆ ಈ ಹುಡುಗಿಯರ ಬಳಿ ಕುಳಿತುಕೊಳ್ಳಲು ನನಗೆ ಹೇಸಿಗೆಯಾಗುತ್ತಿತ್ತು. ಯಾಕೆಂದರೆ ಚಿಕ್ಕಂದಿನಿಂದಲೂ ನನ್ನ ಇಂದ್ರಿಯಗಳು ಸೂಕ್ಷ್ಮವಾಗಿದ್ದವು. ಅದರಲ್ಲೂ ನನ್ನ ವಾಸನಾಶಕ್ತಿ ಅತೀ ಎನಿಸುವಂತಿತ್ತು. ಹುಳಿ ವಾಸನೆ, ಅದರಲ್ಲೂ ಆ ಹುಡುಗಿಯರ ದೇಹಗಳಿಂದ ಹೊರಹೊಮ್ಮುತ್ತಿದ್ದ ಮಜ್ಜಿಗೆ ಹುಳಿಯ ವಾಕರಿಕೆ ಬರುವಂತಹ ವಾಸನೆ, ಅವರ ಅಂಟು ಕೂದಲಿನ ವಾಸನೆಯೊಂದಿಗೆ ನೇರವಾಗಿ ಮೂಗಿಗೆ ರಾಚುವ ಸೀಗೆಕಾಯಿಯ ವಾಸನೆ ಮತ್ತು ಅವರ ಉಸಿರಾಟದ ದುರ್ಗಂಧಗಳಿಂದ ನನಗಂತೂ ರೋಸಿ ಹೋಗಿತ್ತು. ವಿಚಾರ ಹೀಗಿದ್ದರೂ ನನ್ನನ್ನೇ ಅಸಹ್ಯಕರವಾಗಿ ಕಾಣುವುದೆಂದರೆ ಏನು? ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಇವರ ತಿರಸ್ಕಾರದ ಭಾವನೆ ಬಗ್ಗೆ ಯೋಚಿಸತೊಡಗಿದೆ. ಇದರಿಂದ ನನ್ನ ಆತ್ಮಾವಲೋಕನವು ಸಾಧ್ಯವಾಯಿತು. ಆಡಿಕೊಂಡಿರುವ ವಯಸ್ಸಿನಲ್ಲಿ ಇಂತಹ ಗಹನವಾದ ವಿಚಾರಗಳನ್ನು ಯೋಚಿಸಿ ನನ್ನ ಮನಸ್ಸು ಕೆರಳುತ್ತಿತ್ತು, ಸಿಟ್ಟಿಗೇಳುತ್ತಿತ್ತು. ಹಾಗೆ
ಒಂದು ಘಟನೆ ನನ್ನ ಆತ್ಮಾಭಿಮಾನವನ್ನು ಕೆಣಕಿ ಬಿಟ್ಟಿತ್ತು. ನನ್ನ ಸಹಪಾಠಿಯ ತಮ್ಮನ ಜನಿವಾರ ಶಾಸ್ತ್ರ ನಡೆಯುತ್ತಿತ್ತು. ನನಗೆ ಆಹ್ವಾನವಿರದಿದ್ದರೂ ಕುತೂಹಲ ನನ್ನನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. ಪೆಂಡಾಲ್ನ ಬಳಿ ನಿಂತು ಒಳಗೆ ಜರುಗುತ್ತಿದ್ದ ಕಾರ್ಯಕ್ರಮವನ್ನು ವೀಕ್ಷಿಸತೊಡಗಿದೆ. ಹೋಮಾಗ್ನಿಯ ಹೊಗೆ ಘಮ ಆವರಣವನ್ನು ವ್ಯಾಪಿಸಿತ್ತು. ವೇದ ಮಂತ್ರಗಳ ತರಂಗ ಪ್ರತಿಧ್ವನಿಗಳು ನನ್ನ ಇಂದ್ರಿಯಗಳನ್ನು ಸ್ಪರ್ಶಿಸುತ್ತಿದ್ದವು. ಪ್ರತಿ ತರ್ಪಣದ ನಂತರ ಸ್ವಾಹ ಎಂಬ ಸಾಮೂಹಿಕ ಪ್ರತಿಧ್ವನಿ ಹೊರಹೊಮ್ಮುತ್ತಿತ್ತು. ಇದೆಲ್ಲ ನನಗೆ ಹೊಸದಾಗಿದ್ದರಿಂದ ತನ್ಮಯಳಾಗಿ ಗಮನಿಸುತ್ತಿದ್ದೆ. ಹೋಮದ ಘಮ ಮಂತ್ರಗಳ ನಾದದಲ್ಲಿ ಸಮ್ಮಿಲನಗೊಂಡಂತೆ ಭಾಸವಾಗುತ್ತಿತ್ತು. ಏಯ್ ಹುಡುಗಿ, ಇಲ್ಲೇನು ನೋಡುತ್ತಾ ಇದ್ದೀಯಾ? ಇದರ ತಲೆಬುಡ ತಿಳಿಯುತ್ತಾ ನಿನಗೆ? ತಗೋ ಈ ಲಾಡು, ತೆಗೆದುಕೊಂಡು ಆಚೆ ತೊಲಗು ಎಂಬ ಕರ್ಕಶ ಧ್ವನಿ ನನ್ನನ್ನು ಎಚ್ಚರಿಸಿತು. ಮೈ ತುಂಬ ಆಭರಣ ಹುಟ್ಟಿದ್ದ ನಡು ವಯಸ್ಸಿನ ಮಹಿಳೆಯೊಬ್ಬಳು ನನ್ನನ್ನೇ ನೋಡುತ್ತಾ ಮುಖ ಸಿಂಡರಿಸಿ ಕೊಂಡು ಮಾತನಾಡುತ್ತಿದ್ದಳು. ಕೋಪದಲ್ಲಿ ಆಕೆಯ ಮೂಗು ತಿರುಚಿಕೊಂಡಿತ್ತು. ನಾನೇನು ಭಿಕ್ಷುಕಿಯಲ್ಲ ಎಂದು ಕೋಪದಿಂದಲೇ ಉತ್ತರಿಸಿ ಹೊರನಡೆದೆ. ಮಹರ್ಗಳ ಅಧಿಕ ಪ್ರಸಂಗ ಹೆಚ್ಚಾಯಿತು ಎಂಬ ಮಾತುಗಳು ಹಿಂದಿನಿಂದ ಕೇಳಿಬಂದವು. ಶ್ರೇಷ್ಠವೆಂಬ ಪರಿಗಣಿಸಲ್ಪಡುವ ಪುಣೆ ಬ್ರಾಹ್ಮಣರ ನಾಸಿಕ ಉಚ್ಚಾರ ಸ್ಪಷ್ಟವಾಗಿ ಕೇಳಿತ್ತು. ಅಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಕ್ಕೂ ಮತ್ತು ನನಗೂ ಇದ್ದ ಸಂಬಂಧವಾದರೂ ಏನು? ಅದನ್ನೇಕೆ ಅಷ್ಟೊಂದು ತನ್ಮಯಳಾಗಿ ವೀಕ್ಷಿಸುತ್ತಿದ್ದೆ? ಆ ಮಹಿಳೆ ಅಷ್ಟೊಂದು ಕಟುವಾಗಿ ಏಕೆ ನಡೆದುಕೊಂಡಳು ಎಂಬ ಪ್ರಶ್ನೆಗಳು ಕಾಡಿದವು. ವೇದ ಮಂತ್ರಗಳಿಗೂ ಮತ್ತು ನನಗೂ ಯಾವುದೋ ಅವಿನಾಭಾವ ಸಂಬಂಧವಿರಲೇಬೇಕು. ಆದ್ದರಿಂದಲೇ ಆ ಮಹಿಳೆ ನನ್ನ ತನ್ಮಯತೆಯನ್ನು ಗಮನಿಸಿ ಅಸೂಯೆಯಿಂದ ಬುಸುಗುಟ್ಟಿದ್ದಾಳೆ. ವೇದ ಮಂತ್ರಗಳು ನನ್ನ ಮನಸ್ಸಿನ ಆಳಕ್ಕೆ ಇಳಿಯಬಾರದು ಎಂಬುದೇ ಅವಳ ಉದ್ದೇಶ ಎಂದು ನನಗೆ ಖಚಿತವಾಯಿತು. ಒಮ್ಮೆ ನನ್ನ ತಂದೆಯನ್ನು ಕೇಳಿದ್ದೆ, ಅಪ್ಪ, ವೇದ ಮಂತ್ರಗಳು ಯಾವ ಭಾಷೆಯಲ್ಲಿರುತ್ತವೆ? ಸಂಸ್ಕೃತ ಭಾಷೆಯಲ್ಲಿ ಮಗು. ಸಂಸ್ಕೃತ ಭಾಷೆ ಕಷ್ಟವೇ? ಕಲಿಯಬಹುದು ತಾನೇ? ಯಾಕೆ ಕಲಿಯಬಾರದು? ನಾವೆಲ್ಲ ಈಗ ಸ್ವತಂತ್ರರು. ಅಂತಹ ಕಾಲ ಈಗಿಲ್ಲ. ಇಲ್ಲಿ ಬಾ. ಓಂ ಎಂದು ಹೇಳಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸು ಎಂದು ಸಹಕರಿಸಿದ್ದರು. ಓಂ ಮತ್ತು ಗಾಯತ್ರಿ ಮಂತ್ರವನ್ನು ಕಲಿತ ಖುಷಿಯಲ್ಲಿ ನಾನೂ ಕೂಡ ಸಂಸ್ಕೃತ ಕಲಿಯುತ್ತೇನೆ ಎಂದು ನನ್ನ ಅಕ್ಕಪಕ್ಕದ ಮನೆಯವರಿಗೆ ಹೇಳುತ್ತಿದ್ದೆ. ಸಂಸ್ಕೃತ ಸುಲಭವಾದ ಭಾಷೆಯಲ್ಲ, ಅದು ತುಂಬಾ ಕಷ್ಟದ್ದು. ನಮ್ಮ ಪೂರ್ವಿಕರೇನು ಅದನ್ನು ಕಲಿತಿದ್ದರೆ ಎಂದು ಅವರಲ್ಲಿದ್ದ ವಿದ್ಯಾವಂತರೇ ಮೂದಲಿಸುತ್ತಿದ್ದರು. ಆಗ ನನಗೆ ತುಂಬಾ ನಿರಾಸೆಯಾಗುತ್ತಿತ್ತು. ನನ್ನ ದುಗುಡ ದುಮ್ಮಾನಗಳನ್ನು ಅರಿತ ನನ್ನ ತಂದೆ ಸಂಸ್ಕೃತ ಕಲಿಯಲು ನನಗೆ ಪ್ರೇರೇಪಿಸತೊಡಗಿದರು. ಅವರ ಪ್ರೋತ್ಸಾಹದಿಂದ ನನಗೆ ಆತ್ಮವಿಶ್ವಾಸ ಮೂಡಿ ಸಂಸ್ಕೃತ ಕಲಿಯಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದೆ. ನಾನು ಪ್ರೌಢಶಾಲೆಗೆ ಹೋದ ಮೇಲೆ ಸಂಸ್ಕೃತವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ದುಕೊಂಡೆ. ಬ್ರಾಹ್ಮಣರ ಪೂರ್ವಾಗ್ರಹಗಳನ್ನು ಪ್ರಚೋದಿಸುತ್ತಿದ್ದ ಆ ಶಾಲೆ ಭಾಷೆಯ ಬಗ್ಗೆ ನನಗಿದ್ದ ಆಸಕ್ತಿಯನ್ನು ಕುಗ್ಗಿಸತೊಡಗಿತು. ಸಂಸ್ಕೃತ ಕಲಿಯುವ ನನ್ನ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಆದರೆ ಪರೋಕ್ಷವಾಗಿ ತಡೆಯಲು ಹವಣಿಸುತ್ತಿತ್ತು. ಸಂಸ್ಕೃತ ಸುಲಭವಲ್ಲ. ಮನೆಯಲ್ಲಿ ಹೇಳಿಕೊಡುವವರು ಯಾರೂ ಇಲ್ಲ. ಅದನ್ನು ನಿಭಾಯಿಸಲು ಕಷ್ಟವಾಗುತ್ತದೆ ನೋಡು. ಆದರೆ ನಾನು ಬಂಡೆಯಂತೆ ಅಚಲಳಾಗಿದ್ದೆ. ಯಾವುದಕ್ಕೂ ಬಗ್ಗದ ಜಗ್ಗದ ನನ್ನನ್ನೂ ನೋಡಿ ಪ್ರಚೋದನೆ ಕುತಂತ್ರಗಳು ಸ್ಥಗಿತವಾಗಿ ಬಿಟ್ಟವು. ಆದರೆ
ಇವರ ಮನಸ್ಸಿನಲ್ಲಿರುವ ಕಲ್ಮಶವನ್ನು ಹೇಗೆ ಹೋಗಲಾಡಿಸುವುದು? ಅದು ನನ್ನ ಕೆಲಸವಾಗಿರಲಿಲ್ಲ. ಅವರ ಅಭಿಪ್ರಾಯಗಳಿಗೆ ಕಿವಿಗೊಡದೆ ನನ್ನ ಅಧ್ಯಯನದ ಕಡೆಗೆ ಗಮನ ಕೊಡತೊಡಗಿದೆ. ನನ್ನ ಏಕೈಕ ಉದ್ದೇಶ ನನ್ನ ಗುರುಗಳಾದ ಹಟೇಕರ್ ಸರ್ ರನ್ನು ಸಂಪ್ರೀತಗೊಳಿಸುವುದಾಗಿತ್ತು. ಈ ಚಿಕ್ಕ ಮಗು ಎಲ್ಲ ವಿಷಯಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಎಷ್ಟು ತ್ವರಿತವಾಗಿ ಉತ್ತರಿಸುತ್ತಾಳೆ ನೋಡಿ ಎಂದು 6ನೇ ತರಗತಿಯಿಂದಲೂ ಗುರುಗಳು ನನ್ನ ಪ್ರತಿಭೆಯನ್ನು ಗುರುತಿಸಿ ಶ್ಲಾಘಿಸುತ್ತಿದ್ದರು. ಒಮ್ಮೆ, ಸರ್, ನಾನು ಸಂಸ್ಕೃತ ಓದಲೆ? ಓದು, ಆದರೆ ಗಣಿತದಲ್ಲಿ ಚುರುಕಿದ್ದರೂ ಸಮಾಜ ವಿಜ್ಞಾನಗಳನ್ನೇ ಆಯ್ಕೆ ಮಾಡಿಕೊಂಡಿರುವೆ. ಸಂಸ್ಕೃತದೊಂದಿಗೆ ವಿಜ್ಞಾನ, ಗಣಿತ ಎಲ್ಲವನ್ನೂ ಓದಬೇಕು. ಗಣಿತ ನನಗೆ ಇಷ್ಟವಿಲ್ಲ ಸರ್. ವಿಜ್ಞಾನ, ಗಣಿತ ಓದಿದರೆ ವೈದ್ಯಳಾಗಬಹುದಲ್ಲವೇ? ಬೇಡ ಸರ್, ನನಗೆ ವೈದ್ಯಳಾಗುವುದು ಇಷ್ಟವಿಲ್ಲ. ನೋವನ್ನು ನೋಡಲಾಗುವುದಿಲ್ಲ. ನೋವನ್ನು ಸಹಿಸಲಾಗದವರೇ ವೈದ್ಯರಾಗಲಿಕ್ಕೆ ಅರ್ಹರು. ನೊಂದವರಿಗೆ ಸಾಂತ್ವನ ಹೇಳಲು ಇಷ್ಟವಿಲ್ಲವೇ? ನಿಮ್ಮ ಸಮುದಾಯದಲ್ಲಿ ಬೇಕಾಗಿರುವುದು ಇದೇ ತಾನೇ? ಇರಲಿ, ನಿರ್ಧಾರ ನಿನ್ನದು. ನನ್ನ ಸಂಸ್ಕೃತ ಅಧ್ಯಯನವನ್ನು ಉತ್ಸುಕತೆಯಿಂದ ಆರಂಭಿಸಿದ್ದೆ ದೇವ ಎಂಬ ಗಟ್ಟಿ ಮಂತ್ರೋಚ್ಚಾರದ ಲಯವನ್ನು ಕಲಿಯಲು ಮತ್ತು ಮಂತ್ರದ ಮೂಲವನ್ನು ಅರಿಯಲು ನೆರವಾದ ಗೋಖಲೆ ಗುರುಗಳನ್ನು ಇಲ್ಲಿ ನೆನೆಯಲೇಬೇಕು. ಅವರನ್ನು ಸ್ಮರಿಸದಿದ್ದರೆ ನಾನು ಕೃತಜ್ಞಳಾಗಿ ಉಳಿದು ಬಿಡುತ್ತೇನೆ. ಧೋತಿ, ತುಂಬು ತೋಳಿನ ಅಂಗಿ, ಕಪ್ಪು ಗಾಂಧಿ ಟೋಪಿ ಮತ್ತು ಹಣೆಯ ಮೇಲೆ ಗಂಧದ ಲೇಪನ ಇದು ಗುರುಗಳ ಆಂಗಿಕ ನಿಲುವು. ವೇದ ಶಾಲೆಯಲ್ಲಿ ಗುರುಗಳದ್ದು ವಿಶಿಷ್ಟವಾದ ನಿಲುವು ಮತ್ತು ಅಷ್ಟೇ ವಿಶಿಷ್ಟವಾದ ವ್ಯಕ್ತಿತ್ವ. ಗಟ್ಟಿ ಮತ್ತು ಸ್ಪಷ್ಟ ಉಚ್ಚಾರಣೆಯ ಗುರುಗಳು ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಅತೀವವಾದ ಕಾಳಜಿಯನ್ನು ಹೊಂದಿದ್ದರು. ನನಗಂತೂ ಮೊದಲು ಅವರನ್ನು ಕಂಡರೆ ತುಂಬಾ ಭಯವಾಗುತ್ತಿತ್ತು. ಆದರೆ ಅವರ ಬಗ್ಗೆ ಭಯಪಡುವ ಅಗತ್ಯವೇ ಇಲ್ಲ ಎಂದು ನಂತರ ತಿಳಿಯಿತು. ಅವರ ಬಗ್ಗೆ ನಾನು ಏನನ್ನೂ ನಿರೀಕ್ಷಿಸಿದ್ದೆನೋ ಅದಕ್ಕೆ ವಿರುದ್ಧವಾದುದೇ ನಡೆಯಿತು. ಬಿಡೆ ಕನ್ಯಾ, ಶಾಲೆಯ ವ್ಯವಸ್ಥಾಪಕರು ಬೋನ್ಸ್ಲೆ ವೇದಶಾಲೆಯಲ್ಲಿ ನಡೆಯುವ ಪ್ರಬಂಧ ಸ್ಪರ್ಧೆಗೆ ಹಾಜರಾಗುವಂತೆ ನನಗೆ ಸೂಚಿಸಿದ್ದರು. ವೇದಶಾಲೆ ಮಹಲ್ ಎಂಬ ಪ್ರದೇಶದಲ್ಲಿತ್ತು. ಅಲ್ಲಿಗೆ ಹೋಗುವ ದಾರಿ ನನಗೆ ಗೊತ್ತಿಲ್ಲದ ಕಾರಣ ಸಂಕೋಚ ಮತ್ತು ಭಯದಿಂದ ಗೋಖಲೆ ಸರ್ಗೆ ನನ್ನ ಸಮಸ್ಯೆಯನ್ನು ಹೇಳಿಕೊಂಡೆ. ನೀವು ನನ್ನ ಮನೆಗೆ ಬನ್ನಿ, ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ತಮ್ಮ ಎಂದಿನ ಬಹುವಚನದಲ್ಲಿ ಆಹ್ವಾನಿಸಿ ಮನೆಯ ವಿಳಾಸ ಕೊಟ್ಟರು. ಗೋಖಲೆ ಸರ್ ಯಾರಿಗೂ ಕೂಡ ಏಕವಚನ ಬಳಸುತ್ತಿರಲಿಲ್ಲ. ಮಹಲ್ ಬೀದಿಯಲ್ಲಿದ್ದ ಅವರ ಮನೆಯನ್ನು ಹುಡುಕಿಕೊಂಡು ರಸ್ತೆಗಳಲ್ಲಿ ಜನರಿಗೆ ವಿಳಾಸ ತೋರಿಸಿ ಕೊನೆಗೂ ಗುರುಗಳ ಮನೆಯನ್ನು ತಲುಪಿದ್ದೆ. ಗುರುಗಳ ಮನೆ ವಿಸ್ತಾರವಾದ ಜಾಗದಲ್ಲಿದ್ದ ದೊಡ್ಡ ಬಂಗಲೆಯಾಗಿತ್ತು. ಮನೆ ಮುಂದಿನ ತುಳಸಿ ತೋಟದಲ್ಲಿ ಚಿಕ್ಕದಾದ ಶಿವನ ದೇವಸ್ಥಾನ ಕೂಡವಿತ್ತು. ಮನೆಯ ವಿಹಂಗಮ ನೋಟ ಪ್ರಾಚೀನ ಶೈಲಿಯಲ್ಲಿದ್ದು ಮಡಿಚಿಟ್ಟ ಹಳೇ ಬನಾರಸ್ ಸೀರೆಯಂತಿತ್ತು. ಸಂಕೋಚದಿಂದಲೇ ಒಳಗೆ ಹೋದ ನನಗೆ ಸ್ವಾಗತವೆಂಬ ಸ್ನೇಹಪೂರ್ವಕ ಧ್ವನಿಯಲ್ಲಿ ಗುರುಗಳು ಸ್ವಾಗತಿಸಿದರು. ಹೊರಗೆ ಬಂದವರ್ಯಾರು ಎಂದು ನೋಡಲು 10-11 ವರ್ಷದ ಇಬ್ಬರು ಹುಡುಗರು ಹೊರಬಂದರು. ಧೋತಿ, ನಿಲುವಂಗಿ, ತಲೆಯ ಮೇಲಿನ ಜುಟ್ಟು, ಗಂಧದ ಲೇಪನ ಮತ್ತು ಅವರ ಒಟ್ಟು ನಿಲುವಿನಿಂದ ಅವರು ಗುರುಗಳ ಮಕ್ಕಳಿರಬೇಕೆಂದು ಅಂದಾಜಿಸಿದೆ.
ಕೆಲವೇ ಕ್ಷಣಗಳಲ್ಲಿ ಗುರುಗಳು ಕರೆದಿದ್ದಕ್ಕೆ ಅವರ ಶ್ರೀಮತಿಯವರು ಹೊರಬಂದರು. ರೇಷ್ಮೆ ಮಡಿಯುಟ್ಟಿದ್ದ ಅವರ ಮುಖ ದೈವಿಕ ಕಳೆಯಿಂದ ಪ್ರಜ್ವಲಿಸುತ್ತಿತ್ತು. ಅವರ ಮಾತು ಮತ್ತು ಚಲನೆಯಲ್ಲಿ ಅತಿಥಿಗಳನ್ನು ಸತ್ಕರಿಸುವ ಸಡಗರ ಎದ್ದು ಕಾಣುತ್ತಿತ್ತು. ಒಬ್ಬರನ್ನೊಬ್ಬರು ಪರಿಚಯಿಸಿಕೊಂಡ ನಂತರ ತ್ವರಿತವಾಗಿ ಒಳಗೆ ಹೋದ ಅವರು ಸ್ವಲ್ಪ ಹೊತ್ತಿನಲ್ಲೇ ಹಬೆಯಾಡುವ ಅವಲಕ್ಕಿ ತಂದುಕೊಟ್ಟರು. ನಾನಂತೂ ನಡುಗುವುದಕ್ಕೆ ಆರಂಭಿಸಿದೆ. ಈಕೆಗೇನಾದರೂ ನನ್ನ ಜಾತಿಯ ಬಗ್ಗೆ ಗೊತ್ತಾದರೆ ಎಂಬ ಭಯ ಉಂಟಾಗಿ ನೀರನ್ನು ಕುಡಿಯುತ್ತಲೇ ಬಿಸಿ ಪೋಹಾವನ್ನು ಗಂಟಲಿನೊಳಗಿಟ್ಟುಕೊಂಡು ನುಂಗತೊಡಗಿದೆ. ಯಾರು ಏನೇ ಮಾತನಾಡಿಸಿದರೂ ನನಗೆ ಗಮನ ಕೊಡಲು ಸಾಧ್ಯವಾಗದೆ ಹೋಯಿತು. ದೇವರೇ, ಈ ಅಗ್ನಿ ಪರೀಕ್ಷೆಯಿಂದ ನನ್ನನ್ನು ಪಾರು ಮಾಡು ಎಂದು ದೇವರಲ್ಲಿ ಮೊರೆಯಿಡತೊಡಗಿದೆ. ಆದರೆ ಅಲ್ಲಿ ನಾನು ಅಂದುಕೊಂಡದ್ದೇನೂ ನಡೆಯಲಿಲ್ಲ. ಇವರೆಲ್ಲ ತುಂಬಾ ಒಳ್ಳೆಯ ಜನರು, ದಯಾಳುಗಳು, ಮುಕ್ತ ಮನಸ್ಸಿನವರು ಎಂದು ಅರ್ಥವಾಯಿತು. ನನ್ನ ಗುರುಗಳಿಗೆ ನನ್ನ ಜಾತಿಯ ಬಗ್ಗೆ ಗೊತ್ತಿತ್ತು. ಆದರೆ ನಾನು ಕೀಳರಿಮೆ ಪಡುವ ಹಾಗೆ ಅವರೆಂದೂ ನಡೆದುಕೊಂಡಿರಲಿಲ್ಲ. ಅವರ ನಡತೆ ಉದಾತ್ತವಾಗಿತ್ತು. ಸಾಂಪ್ರದಾಯಿಕ ಬ್ರಾಹ್ಮಣರ ಅವತಾರದಂತೆ ಇದ್ದ ನಮ್ಮ ಗುರುಗಳು ವಿಶಾಲ ಹೃದಯಿಗಳು. ಹೀಗಾಗಿ ಅವರ ಬಗ್ಗೆ ನನಗೆ ಅಪಾರವಾದ ಗೌರವ, ಭಕ್ತಿಗಳು ಉಂಟಾದವು. ಕಷ್ಟಪಟ್ಟು ಅಭ್ಯಾಸ ಮಾಡಿ ಗುರುಗಳ ಮೆಚ್ಚುಗೆಗೆ ಪಾತ್ರಳಾಗಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ನಿರಾಸೆ ಮೂಡಿಸಬಾರದು ಎಂಬ ದೃಢ ನಿರ್ಧಾರ ಮಾಡಿದೆ. ಯಾರ ಬದುಕಿನಲ್ಲಿ ಯಾರು ಬೆಳಕಾಗುತ್ತಾರೋ ಯಾರಿಗೂ ಗೊತ್ತಿರುವುದಿಲ್ಲ. ನನ್ನಂತಹ ಸಾಮಾನ್ಯ ಹುಡುಗಿಯ ಕನಿಷ್ಠ ಬದುಕಿನಲ್ಲಿ ಗುರುಗಳು ಉಜ್ವಲವಾದ ಬೆಳಕಾಗಿರುವುದು ಪ್ರಾಯಶಃ ಗುರುಗಳಿಗೆ ಗೊತ್ತಿಲ್ಲವೆಂದೆನಿಸುತ್ತದೆ. ಮೆಟ್ರಿಕ್ಯುಲೇಷನ್ ನಂತರ ನಾನು ಗುರುಗಳನ್ನು ಮತ್ತೆ ಭೇಟಿಯಾಗಲೇ ಇಲ್ಲ. ಬಹುಶಃ ಅವರು ನನ್ನ ಗುರುತು ಹಿಡಿಯುತ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನನ್ನ ಬರವಣಿಗೆಯ ಮೂಲಕ ನನ್ನ ಕೃತಜ್ಞತೆಗಳ ಭಾರವನ್ನು ಇಳಿಸಿ ಹಗುರಗೊಳಿಸಲು ಪ್ರಯತ್ನಿಸುತ್ತೇನೆ. ಗೋಖಲೆ ಗುರುಗಳ ನಿರ್ವ್ಯಾಜ್ಯ ಪ್ರೀತಿ ಮತ್ತು ನಿರ್ಮಲ ವ್ಯಕ್ತಿತ್ವದ ದೆಸೆಯಿಂದ ನನ್ನ ಸಂಸ್ಕೃತದ ಕಲಿಕೆ ಸರಾಗವಾಯಿತು. ಗುರುಗಳೇನಾದರೂ ಸಾಮಾನ್ಯರಂತೆ ನನ್ನ ಬಗ್ಗೆ ಜಾತೀಯತೆ ತೋರಿದ್ದರೆ ನಾನು ಖಂಡಿತ ಸಂಸ್ಕೃತ ಕಲಿಯುತ್ತಿರಲಿಲ್ಲ. ಎಲ್ಲ ಅಡೆತಡೆಗಳನ್ನು ಜಯಿಸಿ ಕೊನೆಗೂ ನನ್ನ ಮೆಟ್ರಿಕ್ಯುಲೇಷನ್ ಪೂರ್ಣಗೊಳಿಸಿದೆ. ಸಂಸ್ಕೃತದಲ್ಲಿ ನಾನು ಪಡೆದ ಅಂಕಗಳನ್ನು ನೋಡಿ ಸಂಸ್ಕೃತದಲ್ಲೇ MA ಮಾಡುತ್ತೇನೆ ಎಂದು ಘೋಷಿಸಿದೆ. ಇದನ್ನು ಕೇಳಿ ಅಕ್ಕಪಕ್ಕದ ಸ್ವಯಂ ಘೋಷಿತ ಜ್ಞಾನಿಗಳು ಎಂದಿನಂತೆ ಲೇವಡಿ ಮಾಡಿದರೆ, ಕೆಲವು ಕಾಲೇಜ್ ಉಪನ್ಯಾಸಕರು ಮತ್ತು ವಕೀಲರು ವ್ಯಂಗ್ಯದಿಂದ ಕುಟುಕಿದರು. ಅದು ಹೇಗೆ ಸಾಧ್ಯ? ಮೆಟ್ರಿಕ್ನಲ್ಲಿ ನಿನಗೆ ಒಳ್ಳೆಯ ಅಂಕ ಬಂದಿರಬಹುದು, ಆದರೆ ಸಂಸ್ಕೃತದಲ್ಲಿ MA ಮಾಡುವುದು ಸುಲಭವಲ್ಲ. ಈ ರೀತಿ ಕೊಚ್ಚಿಕೊಳ್ಳುವುದನ್ನು ಬಿಡು, ನಿನ್ನ ಇತಿಮಿತಿಗಳನ್ನು ತಿಳಿದುಕೋ. ಧೃತಿಗೆಡಿಸುವವರು ಮಾತನಾಡುವುದೇ ಹೀಗೆ. ಈ ರೀತಿ ಮಾತನಾಡಿದವರು ನಮ್ಮ ಜಾತಿಯವರೇ. ಇವರ ಮಾತುಗಳಿಂದ ನನ್ನ ಉದ್ದೇಶ ಬದಲಾಗಲಿಲ್ಲ. ಇವರ ವ್ಯಂಗ್ಯ, ಹಾಸ್ಯ ಮತ್ತು ಲೇವಡಿಗಳಿಗೆ ನಾನು ಸ್ಪಂದಿಸಲೂ ಇಲ್ಲ. ಕಷ್ಟಪಟ್ಟು ಅಭ್ಯಾಸ ಮಾಡಿ ಇವರಿಗೆ ಉತ್ತರಿಸಬೇಕೆಂದು ದೃಢ ನಿರ್ಧಾರ ಮಾಡಿದೆ. ಸಂಸ್ಕೃತದಲ್ಲಿ MA ಮಾಡಬೇಕಿದ್ದರೆ ನಾನು ಮೋರಿಸ್ ಕಾಲೇಜಿಗೆ ಹೋಗಬೇಕಿತ್ತು. ಅಂದು ಮೋರಿಸ್ ಬಹಳ ಪ್ರಸಿದ್ಧವಾದ ಕಾಲೇಜ್. ನನ್ನ ಸ್ನೇಹಿತೆಯ ತಂಗಿ ನನ್ನೊಂದಿಗೆ ಕಾಲೇಜಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಳು. ಪ್ರಸಿದ್ಧ ಅಧ್ಯಾಪಕರು, ಅವರ ಅಭಿರುಚಿಗಳು, ತುಂಟ ಹುಡುಗರು, ಸುಂದರವಾದ ಹುಡುಗಿಯರು ಮತ್ತು ಬೃಹತ್ತಾದ ಗ್ರಂಥಾಲಯ, ಮೋರಿಸ್ ಕಾಲೇಜ್ ಸೇರಿದಾಗ ನನ್ನ ಗಮನವೆಲ್ಲ ಅಧ್ಯಾಪಕರು ಮತ್ತು ಗ್ರಂಥಾಲಯದ ಕಡೆಗಿತ್ತು. ಈ ದರಿದ್ರ ಜಾತಿಯವರದ್ದು ಅತಿಯಾಯಿತು. ಕಾಲೇಜಿಗೆ ಬರುವಷ್ಟು ಸೊಕ್ಕು ಬಂದಿದೆ ಎಂದು ಉನ್ನತ ಜಾತಿಗೆ ಸೇರಿದ ಹುಡುಗಿಯರು ನನಗೆ ಕೇಳುವಂತೆಯೇ ಚುಚ್ಚುತ್ತಿದ್ದರು.
ನಾನಂತೂ ಜಾಣಗಿವುಡು ತೋರುತ್ತಿದ್ದೆ. ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಮಹಾತ್ಮ ಜ್ಯೋತಿಬಾ ಫುಲೆಯವರು ಮಾಡುತ್ತಿದ್ದ ಹೋರಾಟದಿಂದ ಅವರ ಶ್ರೀಮತಿ ಸಾವಿತ್ರಿಬಾಯಿ ಫುಲೆಯವರು ಏನೆಲ್ಲ ಸಹಿಸಿಕೊಂಡಿದ್ದಿರಬಹುದೆಂಬ ಕಲ್ಪನೆ ನನಗೆ ಸಿಗತೊಡಗಿತು. ಮೋರಿಸ್ ಕಾಲೇಜಿನಲ್ಲಿ ಓದಬೇಕಾದರೆ ನನಗೆ ಭಿನ್ನ ಅನುಭವಗಳು ಉಂಟಾದವು. ವದಂತಿಗಳಿಗೆ ವಿರುದ್ಧವೆಂಬಂತೆ ನನಗೆ ಪಾಠ ಮಾಡುವ ಉಪನ್ಯಾಸಕರು ಪಾರದರ್ಶಕವಾಗಿದ್ದರು. ವಿದ್ಯಾರ್ಥಿಗಳ ಅರ್ಹತೆಗೆ ಅನುಗುಣವಾಗಿ ಪ್ರಶಂಸೆ, ಪ್ರೋತ್ಸಾಹಗಳಿರುತ್ತಿದ್ದವು. ಕೆಲವರಿಗೆ ನನ್ನ ಬಗ್ಗೆ ಅಸೂಯೆ, ಅಸಹನೆಗಳಿದ್ದರೂ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಆದರೆ ನನಗೆ ಸಿಗುತ್ತಿದ್ದ ಸ್ಕಾಲರ್ಶಿಪ್ ಸೌಲಭ್ಯದ ಬಗ್ಗೆ ಕೆಲವರು ಕಿರಿಕಿರಿಯಾಗುವಂಥ ಹೇಳಿಕೆ ಕೊಡುತ್ತಿದ್ದರು. ಸರ್ಕಾರಿ ಹಣದಲ್ಲಿ ಮೋಜು ಮಾಡುತ್ತಿದ್ದಾಳೆ, ಸರ್ಕಾರಿ ಹಣ ತಿಂದು ಕೊಬ್ಬಿದ್ದಾಳೆ ಎಂದು ಜವಾನನಿಂದ ಹಿಡಿದು ಎಲ್ಲರೂ ಇದೇ ರೀತಿ ಏಕೆ ಮಾತನಾಡುತ್ತಾರೆ ಎಂಬುದೇ ನನಗೆ ಅರ್ಥವಾಗುತ್ತಿರಲಿಲ್ಲ. ಏಕೆಂದರೆ ಇವರ್ಯಾರೂ ತಮ್ಮ ವೈಯಕ್ತಿಕ ಬೊಕ್ಕಸಗಳಿಂದ ಸ್ಕಾಲರ್ಶಿಪ್ ಕೊಡುತ್ತಿರಲಿಲ್ಲ. ಸರ್ಕಾರಿ ಹಣದಿಂದ ಸ್ಕಾಲರ್ಶಿಪ್ ಬರುವ ವಿಚಾರ ಎಲ್ಲರಿಗೂ ಗೊತ್ತು.